ಫೆಸಿಲಿಟೀಸ್. ಯಾರಿಗೆ ಅವಕಾಶ ಸಿಕ್ಕೋದಿಲ್ವೋ ಅವರು ಡಿಸೇಬಲ್ಡ್. ಫಾರ್ ಮೀ ಐ ನೆವರ್ ಫೆಲ್ಟ್ ಬ್ಲೈಂಡ್ನೆಸ್ ಫಾರ್ ದ ಪ್ರಾಬ್ಲಮ್. ಎಸ್, ಇಟ್ ಇಸ್ ಅ ಚಾಲೆಂಜ್. ಎಲ್ಲರಿಗೂ ಒಂದಲ್ಲ ಒಂದು ರೀತಿ ಚಾಲೆಂಜ್ ಇದೆ. ಯಾರಿಗೆ ಚಾಲೆಂಜ್ ಇಲ್ಲ? ದುಡ್ಡಿದ್ದವ್ರಿಗೆ ಒಂಥರ ಚಾಲೆಂಜ್, ಬುದ್ಧಿ ಇದ್ದವ್ರಿಗೆ ಒಂಥರ ಚಾಲೆಂಜ್, ಎಲ್ಲರಿಗೂ ಒಂದು ರೀತಿ ಸವಾಲು ಇದೆ. ಹಾಗೆ my family, I am very grateful to you, son of family, my parents and my siblings. ಪುಟ್ಟಿ ಚಿಕ್ಕವಳಿದ್ದಾಗ ಓದ್ಕೊಡ್ತಿದ್ವಿ, ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೀಬೇಕಿತ್ತು, ರೆಕಾರ್ಡ್ ಮಾಡ್ಕೊಡ್ತಿದ್ವಿ, ಆಡಿಟ್ ಎಕ್ಸಾಮ್ಸ್. ಹಾಗೆ I enjoyed every possible facilities. For having enjoyed, for having realized what facilities, what opportunities can do, we decided Samarthanam should focus on creating opportunities. ಮೊದಲು ನಾವೇನು ಅನ್ಕೊಂಡ್ವಿ, ಪ್ರೊವೈಡಿಂಗ್ ಆಪರ್ಚುನಿಟೀಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಪ್ರೊವೈಡಿಂಗ್ ಆಪರ್ಚುನಿಟೀಸ್ ಅಲ್ಲ, ವಿ ಹ್ಯಾವ್ ಟು ಕ್ರಿಯೇಟ್ ಆಪರ್ಚುನಿಟೀಸ್. ಅವಕಾಶಗಳನ್ನ ಕ್ರಿಯೇಟ್ ಮಾಡಬೇಕು, ಸೃಷ್ಟಿಸಬೇಕು. ಕೊಡೋದ್ರ ಜೊತೆಗೆ ಅವಕಾಶ, ಹೊಸ ಹೊಸ ಅನ್ವೇಷಣೆ ಮಾಡಬೇಕು, ಇನ್ನೋವೇಷನ್ಸ್, ಕ್ರಿಯೇಟಿವಿಟಿ. ಬೇಕಾದಷ್ಟು ಮಾಹಿತಿ ಇರಲ್ಲ, ಮಾಹಿತಿ ಕೊರತೆಯಿಂದ ಸಾಕಷ್ಟು ಫೆಸಿಲಿಟಿ ಸಿಕ್ಕೋದಿಲ್ಲ. ಸೊ ನಮಗೆ ದೇವರೇ ನಮ್ಮ ಓದಿದಂಥ ಶಾಲೆ, ನಂತರ ಕಾಲೇಜ್, ನ್ಯಾಷನಲ್ ಕಾಲೇಜ್ ಇರ್ತೀವಿ ಬೆಂಗಳೂರಲ್ಲಿ, ಬೆಂಗಳೂರು ಯೂನಿವರ್ಸಿಟಿಲಿ. ಸೊ ನನಗೆ ಯಾವ ಮೀಟ್ ಮಾಡ್ಬೇಕು ಅನ್ಕೊಳ್ತಿದ್ದೋ ಅವ್ರು ಮೀಟ್ ಮಾಡ್ಬಿಡ್ತಿದ್ದೆ. ವಯಸ್ಸಾದ ಮೀಟ್ ಮಾಡೋದು ತುಂಬ ಜನ ಎದುರ್ಕೊಳ್ತಾರೆ. ಅದು ಯಾವ್ದು ಹೇಳೋದಿಲ್ಲ. ಯಾಕಂದ್ರೆ ನಮಗಿಂತ ನಮ್ಮಂಥ ಸಮುದಾಯಕ್ಕೆ ಏನು ಹೆಲ್ಪ್ ಬೇಕಾದಾಗ we should not hesitate. We should just go and meet, ask them shamelessly, without any hesitation. That's what my friend Nagesh taught me. So in the last 28 years, February 26, Samarthanam completes 28. I was 26, 27 when Samarthanam started. So ಈ ಒಂದು ಒಳ್ಳೆ ಫೆಸಿಲಿಟಿ ಕೊಟ್ಟಂತ ಕಿರಣ್ ಸರ್ಗೂ ಕೂಡ ನಾನು ಅಭಿನಂದಿಸ್ತೀನಿ. ಯಾಕಂದ್ರೆ ಮಹಾಂತೇಶ್ ಬಗ್ಗೆ ಮತ್ತು ಸಮರ್ಥನಂ ಟ್ರಸ್ಟ್ ಬಗ್ಗೆ ನಾನು ಬಹಳಷ್ಟು ಕೇಳ್ಪಟ್ಟಿದ್ದೆ. ಬಟ್ ಒಂದು ಅವಕಾಶ ಸಿಕ್ಕಿದೆ. ಏನಾಗಲಿ ಇವತ್ತು ಒಂದು ಸಂಡೇ ಆದ್ರೂ ಪರವಾಗಿಲ್ಲ, ನಾವು ಈ ಕಾರ್ಯಕ್ರಮವನ್ನು ಭಾಗವಹಿಸಬೇಕು. ಮುಖ್ಯವಾಗಿ ಮಹಾಂತೇಶ್ ಸರ್ನ ಮೀಟ್ ಮಾಡ್ಬೇಕಂತಾನೆ ಬಂದಿದ್ದಾರೆ, ಎದಕ್ಕೂ ಇಲ್ಲ. ಎರಡು ದಿನ ಮುಂದೆ ಸಮರ್ಥನಂ ಟ್ರಸ್ಟ್ ವತಿಯಿಂದ ಒಬ್ರು ಬಂದು ನನಗೆ ಒಂದು ಲೆಟರ್ ಕೊಟ್ಟರು, ಒಂದು ಮ್ಯಾಗಝೀನ್ ಕೊಟ್ಟರು. ಅದ್ರ ಬಗ್ಗೆ ನಾನು ಸಾಕಷ್ಟು ಅದನ್ನು ಓದಿದೆ. ಏನಪ್ಪ ಏನ್ ಮಾಡ್ತಾ ಇದ್ದಾರೆ, ವೆಬ್ಸೈಟ್ ವಿಸಿಟ್ ನೋಡ್ಬಿಟ್ಟು ನನಗೆ ಸಂತೋಷ ಆಯ್ತಂದ್ರೆ, ಒಬ್ಬ ವ್ಯಕ್ತಿ ಕನಸು ಏನು, ನಾನು ಒಂದು ಏನು ಮಾಡಬಲ್ಲೆ, ಒಂದು ಸಾವಿರಾರು ಜನಕ್ಕೆ ಒಂದು ನೆರವು ಇಲ್ಲ ಕೊಡ್ಬೇಕಂತಂದು ಮನಸ್ಸಲ್ಲಿ ಇಟ್ಕೊಂಡು ಇಡೀ ಜೀವನ ಅದನ್ನ ಒಂದು ಮುಖ್ಯ ಗೋಲ್ ಅಂತ ಇಟ್ಕೊಂಡು, ಗುರಿನ ಇಟ್ಕೊಂಡು ಅವರು ಒಂದು ಏನು 27 ವರ್ಷ 28 ವರ್ಷ ಅವರು ಶ್ರಮ ಪಟ್ಟಿದ್ದಾರೆ. ನಾವು ಅವರಿಗೆ ಎಷ್ಟು ಜೋರಾದ ಚಪ್ಪಾಳೆ ಹೊಡೆದ್ರು ಅಂಡ್ ನಮ್ಮ ಮೋನಿಶ್ ಸರ್ ತುಂಬಾ ಸಪೋರ್ಟಿಂಗ್ ಇದ್ದಾರೆ. ಅಂಡ್ ಬೆಂಗಳೂರಿಂದ ನಮ್ಮ ಸರ್ ಬಂದಿದ್ದಾರೆ. ಸೊ ಈಸ್ ಆಲ್ವೇಸ್ ಅರೌಂಡ್. So Bellary should be like a gold mine. Okay, so remember this and try to support always. And last but not the least, ಈ program ನಾವು ಇವತ್ತು ಮಾಡ್ತಿರೋದು ಗುರುವಂದನೆ. So it is showing gratitude for all of you for what you have done. Okay, so I like to close this by saying gratitude ತೋರಿಸಿದ್ರೇನೆ great attitude ಬರೋದು. Okay, and great attitude ಇದ್ರೆ great success ಬರುತ್ತೆ. Whoever have supported us, we have to always be gratitude ತೋರಿಸ್ಬೇಕು ಅವ್ರಿಗೆ. Only then we can be successful. ನಾವು ಮೇಲೆ ಹೋಗ್ಬಿಟ್ಟಿದೀವಿ ಅಂದಮೇಲೆ ಮರ್ತೋಗೋದಲ್ಲ. So that is the intention of this program. So I thank every one of you who are here and supported Samarthanam Bellary. Thank you so much. ಸಮರ್ಥನಮ್ಮ ಒಂದು ಗುರಿ ಏನಿದೆ ಆ ಸಂಸ್ಥೆಗಂತದ್ದು, ಅವರ ಒಂದು ಸಂಸ್ಥಾಪಕರ ಆಶಯ ಏನಿದೆ, ಆ ಸಂಸ್ಥೆ ಜೊತೆಗೆ ನಾವು ನಿಂತ್ಕೊಂಡಿದ್ದೇವೆ ಹೊರತು ನಮ್ಮಲ್ಲಿ ಯಾವುದೇ ರೀತಿಯ ಸಹಾಯ ಅಂತಲ್ಲ. ಈಗಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಬಂದಿದ್ದಾರೆ. ಮುಂದೆ ಕೂಡ ನಿಮ್ಮ ಸಂಸ್ಥೆ ಆಯೋಜನೆ ಮಾಡಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮ ಇರಬಹುದು, ಸೊ ಯಾವುದಕ್ಕಾಗಿ ನಮ್ಮ ಸಂಸ್ಥೆ, ನಮ್ಮ ಸಿಬ್ಬಂದಿಗಳು, ನಮ್ಮ ವಿದ್ಯಾರ್ಥಿಗಳು ಯಾವಾಗಲೂ ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳಿ. What can you contribute to your friends who are students with disabilities? How can you contribute? So you can help them through ರೀಡಿಂಗ್ ಸರ್ವಿಸ್ ಕೊಡ್ಬೋದು. ನಿಮ್ಮ ಒಂದು ಫ್ರೆಂಡ್ಸಿಗೆ ರೀಡಿಂಗ್ ಸರ್ವಿಸ್ ಕೊಡ್ಬೋದು. ಓಕೆ, ಯು ಕ್ಯಾನ್ ರೆಕಾರ್ಡ್ ದಿ ನೋಟ್ಸ್ ಫಾರ್ ದೆಮ್. ಒಂದು ಅವ್ರು
ಯಾವುದೇ ಸಬ್ಜೆಕ್ಟಲ್ಲಿರಲಿ ನೋಟ್ಸನ್ನು ರೆಕಾರ್ಡ್ ಮಾಡಿ ಕೊಡಬಹುದು. ಸಾಕಷ್ಟು ಆಪರ್ಚುನಿಟೀಸ್ ಇದೆ. ಇವನ್ ಯು ಕ್ಯಾನ್ ಅವ್ರ ಎಕ್ಸಾಮ್ಸ್ಗೆ ಸ್ಕ್ರೈಬ್ಸ್ ಆಗಬಾರ್ದು, ವಿಜುವಲಿ ಇಂಪೇರ್ಡ್ಗೆ ಯು ಕ್ಯಾನ್ help them by writing their exams. It can be their regular exams or their competitive exams. Okay? So ಎಲ್ಲರೂ ಕೈ ಜೋಡಿಸಿದ್ರೆ ಯಾರು ಸ್ಟೂಡೆಂಟ್ಸಿಗೆ ಯಾರು ಹಿಂದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಸಮರ್ಥ ನಮ್ಮ ಜೊತೆ ನೀವು ಕೈ ಜೋಡಿಸ್ಬೇಕು. ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಬೇಕು. ವಿ ಆರ್ ವೆರಿ ವೈಬ್ರೆಂಟ್ in social media. I request all of you to subscribe today itself. Please subscribe for Samartha YouTube channel, Facebook. Okay, we are very vibrant. You will get lot of updates. Okay, and it is a very unique NGO. I can say the one and the only NGO we are training students to crack competitive exams. When I went to Madhya Pradesh, Bihar, Orissa, no other NGO is working like that. So we are the only NGO who are providing students to crack competitive examinations like UPSC, Staff Selection Commission, Railways, okay, banking, etc. And I'm very proud to share that one student, Praful Chauhan, he has cleared his IAS prelims from Madhya Pradesh. So he is visually impaired. You can see the impact what Samarthanam is creating, and we have trained almost 350 students till date. 350 students through competitive exams. Now they are much more confident to crack any of the examinations. It can be railways, it can be banking, and one more good news is around 20 students have got the employment in government. ಸಂಡೂರು ತಾಲೂಕು ಬಳ್ಳಾರಿ ಜಿಲ್ಲೆಯವರು. ನಾನು ಮೊದಲಿಗೆ SSLCಯನ್ನು ಕಾಲಮಡಿನಲ್ಲಿರುವಂತಹ ಶರಣಬಸವೇಶ್ವರ ಸಮನ್ವಯ ಸ್ಕೂಲಲ್ಲಿ SSLCಯನ್ನು ಮುಗಿಸಿದೆ. ನಂತರ ಅಲ್ಲಿ SSLCಯಲ್ಲಿ ನಾನು 68% ಗಳಿಸಿದೆ. ನಂತರ ನಾನು ಕೂಲಿಯಲ್ಲಿರುವಂತಹ ಜ್ಞಾನಭಾರತಿ ಕಾಲೇಜನ್ನು ಸೇರಿದೆ PUC. ಅಲ್ಲಿ ಬಹಳಷ್ಟು ಅನಾನುಕೂಲ ಇತ್ತು. ನನಗೆ ಒಂದು ಊಟದ ಫೆಸಿಲಿಟಿ ಆಗಿರ್ಬೋದು, ನನಗೆ ಉಳ್ಕೊಳ್ಳುವಂಥ ವಸತಿ ವ್ಯವಸ್ಥೆ ಭಾಳಷ್ಟು ತೊಂದರೆ ಇತ್ತು. ನಂತರದಲ್ಲಿ BC ಮಾಸ್ಟರ್ನ್ನು ಸೇರಿದೆ. ಆಮೇಲೆ PUC ಸಹ ನಾನು ಕಂಪ್ಲೀಟ್ ಮಾಡಿದೆ. PUCಯಲ್ಲಿ ಸಹ ನಾನು 74% ತೆಗೆದೆ. ನಂತರ ಅಲ್ಲೇ ಇರುವಂತಹ ಡಿಗ್ರಿ ಕಾಲೇಜ್ SMT ಡಿಗ್ರಿ ಕಾಲೇಜನ್ನು ನಾನು ಪ್ರವೇಶ ಪಡ್ಕೊಂಡು ಅಲ್ಲಿ 3 ವರ್ಷಗಳ ಕಾಲ ನಾನು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದೆ. ಕಂಪ್ಲೀಟ್ ಮಾಡಿ ಅಲ್ಲಿಯೂ ಸಹ ನಾನು 75% ಗಳಿಸಿದೆ. ನಂತರ ನನಗೊಂದು ಎಕ್ಸ್ಟ್ರಾ ಪ್ರಶ್ನೆ ಆಯಿತು. ಇಷ್ಟು ವರ್ಷ ನಾನು ಕಷ್ಟಪಟ್ಟು ಓದಿದೆ, ನಂತರ ನಾನು ಹೈಯರ್ ಎಜುಕೇಷನ್ ಓದಲೇಬೇಕಾದ ಒಂದು ಅನಿವಾರ್ಯತೆ ಇತ್ತು. ಏನು ಮಾಡಬೇಕು ಅನ್ನೋ ಒಂದು ಗೊಂದಲ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಒಬ್ಬ ಸ್ನೇಹಿತರು ಹೇಳಿದರು, ನೋಡು ದೋಸ್ತ, ನೀನು ಬಳ್ಳಾರಿಗೆ ಹೋಗು. ಅಲ್ಲಿ ಬಳ್ಳಾರಿಯಲ್ಲಿ B.Ed ಓದಲು ನಿಮಗೆ ಬಹಳಷ್ಟು ಸಹಕಾರಿಯಾಗುವಂಥ ಕಾಲೇಜುಗಳು ಸಿಗ್ತವೆ. ನಿನಗೆ ಅಲ್ಲಿ ಓದಿಕೊಳ್ಳಲು ಹಾಸ್ಟೆಲ್ ಫೆಸಿಲಿಟಿ ಮತ್ತು ಶಾಲೆಯ ಫೀಸ್ ಶುಲ್ಕ ಸಹ ಅಲ್ಲೇ ಫೆಸಿಲಿಟಿಯನ್ನು ಕೊಡ್ತಾರೆ. ನಿನಗೆ ಹೋಗಿ ಬರಲು ಸಹ ಆಟದ ವ್ಯವಸ್ಥೆಯನ್ನು ಮಾಡ್ತಾರೆ. ನಿನಗೆ ಯಾವುದೇ ಥರದ ತೊಂದರೆ ಆಗಲ್ಲ. ಅಲ್ಲೇ ಹೋಗಿ ನೀವು ಜಾಯಿನ್ ಆಗ ಅಂತ ಹೇಳಿ ನನ್ನ ಫ್ರೆಂಡ್ ಮಲ್ಲಿಕಾರ್ಜುನ್ ಅವರು, ಇವಾಗ ಪ್ರೆಸೆಂಟ್ ಅವರು ಶಿಕ್ಷಕರಾಗಿದ್ದಾರೆ, ಅವರು ನನಗೆ ಸಜೆಷನ್ ಕೊಟ್ಟರು. ನಂತರ ಅವರಂತೆಯೇ ನಾನು ಬಳ್ಳಾರಿಗೆ ಬಂದೆ. ಇವಾಗ ಬಳ್ಳಾರಿಗೆ ಬಂದು ನಾನು 4 ವರ್ಷಗಳಾಯಿತು. ಬಳ್ಳಾರಿಗೆ ಬಂದ ನಂತರ ಇಲ್ಲೇ ಬಳ್ಳಾರಿಯಲ್ಲಿರುವಂತಹ ಕೊಟ್ಟೂರು ಸ್ವಾಮಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ನಾನು 2 ವರ್ಷಗಳ ಕಾಲ B.Ed ಅನ್ನು ಮಾಡಿದೆ. ಅಲ್ಲಿ ನಾನು ಒಬ್ಬ ಅಂಗವಿಕಲ ಅಂತ ನನಗೆ ಅನಿಸೇ ಇಲ್ಲ. ಯಾಕೆ ಗೊತ್ತಾ, ಅಲ್ಲಿರುವಂತಹ 100 ವಿದ್ಯಾರ್ಥಿಗಳು ಸಹ ನಾನೊಬ್ಬ ಅಂಗವಿಕಲ ಎಂಬ ಒಂದು ಮನೋಭಾವನೆ ಬರದ ರೀತಿಯಲ್ಲಿ ನಾನೊಬ್ಬ ಅವರಂತೆಯೇ ಒಬ್ಬ ನಾರ್ಮಲ್ ವ್ಯಕ್ತಿ ಅಂತೇಳಿ ನನ್ನ ನಡೆದುಕೊಂಡ್ರು. ಆ ಒಂದು ನಡೆದುಕೊಂಡಂತಹ ಒಂದು ಅಲ್ಲಿದ್ದಂಥ ನನ್ನ ಸಹಪಾಠಿಗಳಿಂದಾಗಿ ಅಲ್ಲಿಯೂ ಸಹ ಎಲ್ಲರೊಂದಿಗೆ ಜೊತೆಗೂಡಿ ನಾನೊಬ್ಬ ಸಮರ್ಥ ಶಿಕ್ಷಕ ಎಂಬುದನ್ನು ಅವರಿಂದ ತಿಳ್ಕೊಂಡೆ. ನಂತರ
ಏನಂತ ತೊಂದರೆ ಅದೇ ಕುಂತ್ಕೊಂಡು ಪಾಠ ಮಾಡಂತ ಹೇಳಿದ್ರು. ಆದ್ರೆ ಇಲ್ಲ ಸರ್, ನನ್ನ ಶಿಕ್ಷಕ ವೃತ್ತಿ ನಾನು ನಿಂತ್ಕೊಂಡೇ ಪಾಠ ಮಾಡ್ತೀನಿ, ಅದು ಏನೇ ತೊಂದರೆ ಮಾಡಂತ ಆ ಸಂದರ್ಭದಲ್ಲಿ ನನಗೆ ಸಹಕಾರವನ್ನು ಬಹಳಷ್ಟು ನನ್ನ ಸಹಪಾಠಿಗಳು ಸಹ ನೀಡಿದರು. ನಂತರ ನಾನು BEdನಲ್ಲಿ 80%ನಷ್ಟು ಫಲಿತಾಂಶವನ್ನು ಪಡೆದುಕೊಂಡು ಬಂದೆ. ನಂತರ ಅಲ್ಲಿ ನನಗೆ ಸಮರ್ಪಣೆಯಲ್ಲಿ ಏನು ಗೊತ್ತಾ, ನನಗೆ PG ವ್ಯವಸ್ಥೆ ಆಗಿರ್ಬೋದು, ಹೋಗಿ ಬರುವಂಥ ಆಟದ ವ್ಯವಸ್ಥೆ ಆಗಿರ್ಬೋದು, ನನಗೆ ಮೌನೇಶ್ ಸರ್ ಅವರು ಬಹಳಷ್ಟು ಸಹಕಾರವನ್ನು ನೀಡಿದರು. ಹಾಗೆ ಹೈಯರ್ ಎಜುಕೇಶನ್ ಕೋಆರ್ಡಿನೇಟರ್ ಆಗಿರುವಂಥ ನಮ್ಮ ಬಳ್ಳಾರಿ ಸಮರ್ಥನ ರಾಮಜೀವ ಸರ್ ಸಹ ನನಗೆ ಏನೇ ಫೆಸಿಲಿಟಿ ಬೇಕಂದ್ರೂ ಸಹ ಕೊಟ್ಟರು. ಜೊತೆಗೆ ನನ್ನೊಂದು BEd ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಏನು ಮಾಡೋದಂತ ಅಲ್ಲೊಂದು ಎಕ್ಸ್ಟ್ರಾ ಪ್ರಶ್ನೆ ಇತ್ತು. ಮೌನೇಶ್ ಸರ್ ಒಂದು ಮಾತಾಡಿದ್ರು, ಮಹತ್ರ ನೀನು ಏನಾದರೂ ಕೋಚಿಂಗ್ ಮಾಡೋಕ್ಕಂತ ನಿನ್ನಲ್ಲಿ ಇಷ್ಟ ಇದೆಯಾ? ಹಾಂ ಸರ್ ಮಾಡ್ತೀನಿ. ನೀವು ಕೋಚಿಂಗ್ ಮಾಡ್ಕೊಂಡ್ರೆ ಬೆಳಗಾವಿಗೆ ಹೋಗ್ಬೇಕಾಗುತ್ತೆ ನೋಡೋದು. ಸರ್ ಭಾಳ ದೂರ ಆಗುತ್ತೆ ಸರ್, ಅಲ್ಲಿ ಹೋದ್ರೆ ನಿಮಗೆ ಅನುಕೂಲ ಆಗುತ್ತೆ ಇಲ್ಲ ಗೊತ್ತಾಗಲ್ಲ ಸರ್, ಹೇಗೆ ಮಾಡೋದು ಸರ್? ಅವರು ಎಷ್ಟು ನೀಟಾಗಿ ಹೇಳಿದ್ರೆ ನೋಡ್ಬಾರ್ದ್ರ ಇಲ್ಲಿರುವ ಸಮರ್ಥನು ನಲ್ಲಿರುವಂತಹ ನಿನಗೆ ಹೆಂಗೆ ಶಿಕ್ಷಕರು ಅಲ್ಲಿಯೂ ಸಹ ಸಮರ್ಥನದಲ್ಲಿರುವಂತಹ ಎಲ್ಲರೂ ನಮ್ಮವರೇ. ನಿನಗೆ ಏನಾಗಲ್ಲ, ಇಲ್ಲಿ ನಿನಗೆ ಯಾವ ರೀತಿಯಾಗಿ ನೀನು ಸೌಲಭ್ಯವನ್ನು ಪಡ್ಕೊತಿದ್ದೋ ಅಲ್ಲಿಯೂ ಸಹ ನಿನ್ನ ಸೌಲಭ್ಯವನ್ನು ಕೊಡ್ತಾರೆ. ನೀನು ಯಾವುದೇ ಕಾರಣಕ್ಕೂ ಕುಗ್ಬೇಡ, ಅಲ್ಲಿ ಸಹ ನೀನು ಮುಂದಿಕ್ಕಿ KS ಅನ್ನು ಮುಗಿಸೋಣ ಬಾ. ಅಲ್ಲಿ ನನಗೆ ಏನಾಯ್ತು ಅಂದ್ರೆ ಅಲ್ಲಿ ಓದಕ್ಕೆ ಅರುಣ್ ಸರ್ ಅವರ ಭೇಟಿ ಆಯಿತು. ನಂತರ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಅಲ್ಲಿ ನಾನು ಪ್ರವೇಶಾತಿಯನ್ನು ಪಡ್ಕೊಂಡೆ. ಅಲ್ಲಿಯೂ ಸಹ 6 ತಿಂಗಳ ಕಾಲ ತರಬೇತಿಯನ್ನು ಪಡ್ಕೊಂಡು ನಂತರ ನಾನು ಬಳ್ಳಾರಿಗೆ ಬಂದಂತಹ ಸಂದರ್ಭದಲ್ಲಿ ನನ್ನ ಟೀಚರ್ ಎಲಿಜಿಬಲ್ ಟೆಸ್ಟ್ ಒಂದು ಎಕ್ಸಾಮ್ ಇತ್ತು. ಅದರಲ್ಲಿಯೂ ಸಹ ನಾನು 99 ಅಂಕಗಳನ್ನು ಪಡ್ಕೊಂಡು ಎಲಿಜಿಬಲ್ ಅನ್ನು ಪಡ್ಕೊಂಡೆ. ನಂತರ ಎಲಿಜಿಬಲ್ ಆಯಿತು. ಇವಾಗ ನಾವು ನಿಂತ ನೀರಾಗಬಾರ್ದಲ್ಲ, ನಾವು ಶಿಕ್ಷಕರ ವೃತ್ತಿಯಲ್ಲಿ ನಿಂತ ನೀರಾಗಬಹುದು, ಅರಿವ ನೀರಾಗಬೇಕು ಎಂಬುದು ಕನಸನ್ನು ಕಂಡಿದ್ದ ನಾನು. ನಂತರ ಏನ್ ಮಾಡ್ಬೇಕಂತ ಒಂದು ನನಗೊಂದು ಯಕ್ಷ ಪ್ರಶ್ನೆ ಕಾಣ್ತಿರ್ಬೇಕಾದ್ರೆ ಅವರೊಂದು MA ಮಾಡಬೇಕು, MA ಮಾಡಬೇಕು. ಅವರು ಕೂಡ ಸಾರ್ ಕೇಳಿ ಆಯ್ತು ನಮ್ಮ ಕಡೆ ಏನ್ ಸಹಾಯ ಆಗುತ್ತೋ ಅದನ್ನೆಲ್ಲ ಮಾಡ್ತೀನಿ ಅಂತ ಹೇಳಿದ್ರು ಸಾರ್. ಅವರ ಆ ಸಂದರ್ಭದಲ್ಲಿ ಸಾರಿಗೆ ನಾನು ಇವಾಗ ಪ್ರಸ್ತುತ ಇರುವಂತಹ ವಿಜಯನಗರ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿಯಲ್ಲಿ ಮೇನ್ ಕ್ಯಾಂಪಸ್ನಲ್ಲಿ ನಾನು MA ಎಕನಾಮಿಕ್ಸ್ 3 ಸೆಮಿಸ್ಟರ್ನಲ್ಲಿ ಪ್ರಸ್ತುತ ನಾನು ಓದುತ್ತಿದ್ದೇನೆ. ಅಲ್ಲಿಯೂ ಸಹ ಉತ್ತಮವಾದ ಅಂಕಗಳನ್ನು ಸಹ ಪಡೆದಿದ್ದೇನೆ. ಈ ವರ್ಷ ಕೂಡ ಒಂದು ಫೈನಲ್ ಇಯರ್ ಇದೆ. ನೆಕ್ಸ್ಟ್ ನಾನು ಏನ್ ಮಾಡ್ಬೇಕಂತಂದ್ರೆ ಈಗ ನಮ್ಗೆ ಏನೋ ಅವಕಾಶ ಸಿಕ್ಕರೆ PhD ಸಹ ಮುಗಿಸ್ಕೊಂಡು ನಮ್ಮ ಸರ್ ಮಹಾಂತೇಶ್ ಸರ್ ಅವರ ಆಸ್ತಿ ಏನಿದೆ, ನಾವು ಯಾರು ಸರ್ಕಾರದಿಂದ ಬರುವಂತಹ ಪೆನ್ಷನ್ಗಾಗಿ ಕುಂತುಕೊಳ್ಳಬಾರ್ದು. ಅದರ ಬದಲಾಗಿ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನು ಕಟ್ಟಬೇಕೆಂಬ ಒಂದು ಮಹದಾಸೆ ಏನಿದೆ ಅದನ್ನ ನೆರವೇರಿಸಿದ ನನ್ನೊಂದು ಬಲವಾದ ನಂಬಿಕೆ ಇದೆ. ಯಾಕೆಂದ್ರೆ ಮಣ್ಣಿನಲ್ಲಿರುವಂತಹ ನೆಟ್ ಎಕ್ಸಾಮ್ ನಲ್ಲಿ ನಾನು ಹುಬ್ಬಳ್ಳಿಯಲ್ಲಿ ಬಂದೆ. ನನಗೆ ಕನ್ಫರ್ಮ್ ಆಗಿ ನೆಟ್ ಎಕ್ಸಾಮ್ ಕೂಡ ಪಾಸ್ ಆಗ್ತೀನಿ, ಪ್ರೊಫೆಸರ್ ಆಗೇ ಆಗ್ತೀನಿ. ಮುಂದೆ PhD ಅನ್ನು ಮುಗಿಸಿ ಸಮಾಜಕ್ಕೆ ಆದರ್ಶ ಶಿಕ್ಷಕನಾಗಿ ನಾನು ಹೊರಹೋಗ್ತೀನಿ ಎಂಬುದು ಜೊತೆಗೆ ನನಗೆ ಇಷ್ಟೆಲ್ಲ ಓದಲು ಸಹಕಾರ ಕೊಟ್ಟಂತಹ SB ಬ್ಯಾಂಕಿನವರಿಗೂ ಜೊತೆಗೂ ನಮ್ಮ ಸಮರ್ಥನ ಸಂಸ್ಥೆಯವರಿಗೂ ಸಹ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಸರ್, ಈ ವೇದಿಕೆ ಮೂಲಕ ನಾನು ನಿಮಗೊಂದು ಭರವಸೆ ಕೊಡ್ತೀನಿ ಸರ್. ಮುಂದೆ ನನ್ನ ಕೈಲಾದಷ್ಟು 10-20 ಜನ ವಿದ್ಯಾರ್ಥಿಗಳನ್ನ ನನ್ನ ಕೈಲಾದಷ್ಟು ಸಹಾಯ ಮಾಡಿ ಅವರನ್ನು ಸಹ ನನ್ನಂತೆ ಬೆಳೆಸಿದ್ದೇವೆ. ನಾವು ಅಂಗವಿಕಲ ಅನ್ನುವಂತಹ ಪದವನ್ನು ಯಾಕೆ ಬಳಕೆ ಮಾಡಬೇಕು? ವೈಕಲ್ಯತೆ ಹೊಂದಿದಂತಹ ವ್ಯಕ್ತಿಯಲ್ಲಿ ಒಂದು ವೈಕಲ್ಯತೆಯನ್ನು ಕಂಡಿರಬಹುದು. ಅವರು ಮಾನಸಿಕವಾಗಿ ವಿಕಲರಲ್ಲ, ಅವರು ಮಾನಸಿಕವಾಗಿ ಸಮರ್ಥರು. ಅದಕ್ಕಾಗಿ ಅಂಗವಿಕಲ ಅನ್ನುವ ಪದವನ್ನು ಬಳಕೆ ಮಾಡುವುದರ ಬದಲಾಗಿ ಅವರು ಒಂದು ವಿಶೇಷ ಶಕ್ತಿಯನ್ನು ಉಳ್ಳಂತವರು. ಅದಕ್ಕಾಗಿ ಅವರನ್ನ ವಿಶೇಷ ವಿಕಲಚೇತನರು ಅನ್ನುವ ಬದಲಾಗಿ ವಿಶೇಷ ಚೇತನರು ಅನ್ನುವಂತಹ ಒಂದು ಪದದಿಂದ ಅವರನ್ನ ಕರೆದ್ರೆ ಬಹಳ ಸೂಕ್ತ ಆಗುತ್ತೆ. ಅವ್ರು ಯಾರಿಗೂ ಯಾವುದಕ್ಕೂ ಕಡಿಮೆ ಇಲ್ಲ. ಹಾಗಾಗಿ ಅವರನ್ನ ವಿಶೇಷ ಚೇತನ ಅಂತೇಳಿ ಕರಿಬೇಕನ್ನೋದು ನನ್ನ ಅನಿಸಿಕೆ. ಇವತ್ತು ಸಮರ್ಥನ ಸಂಸ್ಥೆ ಎಷ್ಟೋ ಜನರ ಅಂಗವಿಕಲರ ಬಾಳಿಗೆ ನಂದಾದೀಪವಾಗಿದೆ. ಸಾವಿರಾರು ಜನ ಅಂಗವಿಕಲರಿಗೆ ಇವತ್ತು ಫೀಸನ್ನು ಕಟ್ಟುವ ಮುಖಾಂತರ, ಅವರಿಗೆ ಪ್ರೋತ್ಸಾಹ ಕೊಡುವ ಮುಖಾಂತರ, ಅವರಿಗೆ ಬೆನ್ನೆಲುಬಾಗಿ ಸ್ಫೂರ್ತಿದಾಯಕವಾಗಿ ಇವತ್ತು ಅಂಗವಿಕಲರನ್ನ ಹುರಿದುಂಬಿಸಿ ಅವರನ್ನ ಬೆಳೆಸ್ತಾ ಇದೆ. ಆ ನಿಟ್ಟಿನಲ್ಲಿ ರಾಮಾಂಜನಿ ಸರ್ ಇರ್ಬೋದು, ಮೌನೇಶ್ ಸರ್, ಮಹಾಂತೇಶ್ ಸರ್, SC ಬ್ಯಾಂಕ್ ಅವರು ಇವರೆಲ್ಲರೂ ಕೂಡ ತುಂಬಾ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಪ್ರತಿಯೊಬ್ಬ ವಿಶೇಷ ಚೇತನರು ಕೂಡ
ಚಿರಋಣಿಯಾಗಿ ಅಭಾರಿಯಾಗಿ ಅವರು ಕೊಟ್ಟಂತಹ ಒಂದು ಹಣಕಾಸಿನ ಸಹಾಯಕ್ಕೆ ಪ್ರತ್ಯುಪಕಾರವಾಗಿ ನಾವೇನಾದರೂ ಸಾಧನೆಯನ್ನು ಸಾಧಿಸಿ ನಮ್ಮ ಕೈಲಾದಷ್ಟು ಸಹಾಯವನ್ನು ನಾವು ಕೂಡ ಸಮರ್ಥನ ಸಂಸ್ಥೆಗೆ ಮಾಡಿ ಎಲ್ಲರೂ ಒಂದು ಹೆಸರನ್ನು ಮಾಡೋಣ. ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ವ್ಯಾಸಂಗವನ್ನು ಮಾಡ್ತಾ ಇದ್ದೀನಿ. ನಾನು 2019ರಲ್ಲಿ 82% ನಮ್ಮ ಮುಖಾಂತರ ಶ್ರೀ ಮಾಣಿಪ್ರಭು ಅಂಧಮಕ್ಕಳ ವಸತಿ ಪಾಠಶಾಲೆ ರಾಯಚೂರಿನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದೆ. SSLC ಕಂಪ್ಲೀಟ್ ಆಯಿತು. ಅದಾದ ನಂತರ ನನಗೆ ತುಂಬ ಪೇರೆಂಟ್ಸ್ ಸಪೋರ್ಟ್ ಇರಲಿಲ್ಲ. ನನ್ನ ಫ್ರೆಂಡ್ ಸರ್ಕಲ್ಗೆಲ್ಲ ಕೇಳಿದಾಗ ಆ್ಯಕ್ಚುಲಿ ನಮ್ಮ ಸ್ಕೂಲಲ್ಲಿ ಏನು ಅಂದ್ಕೊಂಡಿದ್ರು ಅಂದರೆ ಇವ್ನು ಮುಂದೆ ಓದ್ತಾನೆ ಇಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಈಗ ಅವರೆಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ನನಗೆ. ಯಾಕಂದರೆ ಇಂಥ ಸಮರ್ಥನ ಸಂಸ್ಥೆಯಲ್ಲಿ ನಾನು ಓದ್ತಾ ಇದ್ದೀನಿ ಅನ್ನೋದು ನನಗೆ ಹೆಮ್ಮೆ ಇದೆ. ಹಾಗೆ ಮಾಂತೇಶ್ ಸರ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ನೋಡ್ತಾ ಇರ್ತೀನಿ. ಅವರು ಆಡುವಂಥ ಮಾತುಗಳಾಗಿರ್ಬೋದು ಅದೆಲ್ಲ ಕೂಡ ನನಗೆ ಭಾಳ ಇನ್ಸ್ಪಿರೇಷನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಾಂತೇಶ್ ಸರ್ ಕನಸೇನಿದೆ ಸಮರ್ಥನ ಮಂಗವಿಕಲರ ಸಂಸ್ಥೆಯಲ್ಲಿ ನಾವು ಓದಿರುವಂಥ ನಾವೆಲ್ಲರೂ ಮತ್ತೊಬ್ಬರಿಗೆ ದಾರಿದೀಪವಾಗಿ ನಾವೆಲ್ಲರ ದೇಶದ ಸತ್ಪ್ರಜೆಯಾಗಿ ಟ್ಯಾಕ್ಸ್ದಾರರಾಗಿ ಹೊರಹೊಮ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಮುಂದೆ ನಾನು PUCಗೆ ಇಲ್ಲಿ ಸೇರಿಕೊಂಡೆ. ನಾನು ಈ ತರ್ಕಶಾಸ್ತ್ರದಲ್ಲಿ ಅಧ್ಯಯನ ಮಾಡಬೇಕಾಗಿ ಬಂತು. ಆಗ ಸರ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಮೋಹನೇಶ್ ಸರ್ಗೆ, ಸರ್ ನನಗೆ ಸೋಷಿಯಾಲಜಿ ಇದ್ರೆ ಚೆನ್ನಾಗಿರ್ತಿತ್ತು, ಅದನ್ನು ನಾನು ಮಾಡ್ಕೋಬೇಕಾಗಿತ್ತು ಅಂತ ಹೇಳಿದೆ. ಮೋಹನೇಶ್ ಸರ್ ನನಗೆ ಯಾವಾಗ ಒಂದು ಮಾತು ಹೇಳಿದ್ರು, ನಿನ್ನಲ್ಲಿ ತುಂಬ ಒಳ್ಳೆ ಟ್ಯಾಲೆಂಟ್ ಇದೆ ಮತ್ತು ಕಲೆ ಇದೆ, ನೀನು ಮುನ್ಸಿಪಲ್ ಕಾಲೇಜಲ್ಲಿ ಸೇರ್ಕೋ, ಅಲ್ಲಿ ನಿಮಗೆ ಸಿಗುತ್ತೆ ಅದು ಅಂತ ಹೇಳಿದ್ರು. ಆಗ ನನಗೆ ತುಂಬ ಖುಷಿ ಆಯಿತು. ಅವರೆಲ್ಲ ಕೆಲಸಗಳನ್ನ ಬಿಟ್ಟು ಅವರೇ ಸ್ವತಃ ನನ್ನ ಕಾಲೇಜಿಗೆ ಕರ್ಕೊಂಡೋಗಿ ರಾಮಾಂಜನೇಯ ಸರ್ ಮುಖಾಂತರ ಅಡ್ಮಿಷನ್ ನನ್ನ ಕೊಡಿಸಿದ್ರು. ಅಲ್ಲಿ ಆವತ್ತಿನವರೆಗೂ ಯಾರು ಕೂಡ ಬ್ಲೈಂಡ್ಸ್ಗಳು ಓದಿರಲಿಲ್ಲ. ಸೊ ಮೊಟ್ಟ ಮೊದಲನೇದಾಗಿ ನಾವು ಸೇರ್ಕೊಂಡ್ವಿ. ಬ್ಲೈಂಡ್ಸ್ಗಳು ಅಲ್ಲಿ ಕಾಲೇಜಲ್ಲಿರುವಂಥ ಎಲ್ಲ ಉಪನ್ಯಾಸಕರು ನನಗೆ ತುಂಬ ಸಹಕಾರ ಕೊಟ್ಟರು. ನಾನು ಮತ್ತು ನನ್ನ ಸಹೋದರ ಹನುಮಂತ್ ಇಬ್ಬರು ಕೂಡ ಅಲ್ಲಿ ವ್ಯಾಸಂಗ ಮಾಡಿದ್ವಿ. ಸೊ ಸೆಕೆಂಡ್ PUC 2021ರಲ್ಲಿ 75% ಮೂಲಕ ಉತ್ತೀರ್ಣನಾದೆ. ಪ್ರಸ್ತುತ ನಾನು ಡಿಗ್ರಿಯನ್ನು ಮುಗಿಸಿಕೊಂಡು ಶ್ರೀಮತಿ ಸರಳಾದೇವಿ ಸತೀಶ್ಚಂದ್ರ ಅಗರ್ವಾಲ್ ಪ್ರಥಮ ದರ್ಜೆ ಡಿಗ್ರಿ ಕಾಲೇಜಿನಲ್ಲಿ BA ಪದವಿಯನ್ನು ಪಡ್ಕೊಂಡಿದ್ದೀನಿ. ಉತ್ತಮ ರೀತಿಯ ಅಂಕಗಳನ್ನು ಪಡೆದು ಉತ್ತೀರ್ಣನಾಗಿದ್ದೀನಿ. ಈಗ ಕೋಚಿಂಗ್ ಪಡ್ಕೊಂಡು ಉನ್ನತ ವ್ಯಾಸಂಗಕ್ಕೆ ನಾನು ಹೋಗಿ ಸಮರ್ಥವಾದ ವ್ಯಕ್ತಿಯಾಗಿ ದೇಶದ ಒಳ್ಳೆ ಪ್ರಜೆಯಾಗಿ ಬಾಳ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವಕಾಶ ಕೊಟ್ಟಿರುವಂತ ನಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹೈಸ್ಕೂಲಲ್ಲಿ ಓದ್ಬೇಕಾದ್ರೆ ನನಗೆ ಯಾವುದೇ ರೀತಿ ಸಹಾಯ ಆಗಲಿ, ಯಾವುದೇ ರೀತಿ ಗುರುಗಳಾಗಿರ್ಬೋದು, ಮನೇಲಾಗಿರ್ಬೋದು, ಯಾವುದೇ ರೀತಿ ಸಹಾಯ ಇಲ್ಲ ನನಗೆ. ಅಪ್ಪ ಅಮ್ಮ ಬಿಟ್ಟರೆ ಇನ್ಯಾರು ಅಕ್ಕಪಕ್ಕದವರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಯಾರು ನಮ್ಗೆ ಹೆಲ್ಪ್ ಮಾಡಿಲ್ಲ. ಸೊ PUC ಮುಗೀತು, ಉಮಿಡಳ್ಳಿಯಲ್ಲಿ ನಾನು ಓದಿದ್ದು. ಅಲ್ಲಿ PUC ಮುಗಿದ ಮೇಲೆ ಒಂದು ದಿನ ಕಾಲೇಜ್ ಮುಗೀತು, ಬರ್ತಾ ಇದ್ದೆ. ಸೊ ಸಮರ್ಥನ ಸಂಸ್ಥೆ ಇದೆ ಅಂತ ನನಗೆ ಒಬ್ರು ಪರಿಚಯ ಮಾಡಿಕೊಟ್ರು. ಈ ಸಮರ್ಥನ ಬರೋಕ್ಕೂ ಮುಂಚೆನೆ ಏನಪ್ಪ ನನಗೆ ಯಾರು ಪರಿಚಯ ಇಲ್ಲ, ಏನಿಲ್ಲ, ಹೆಂಗೋ ಏನೋ ಮುಂದೆ ಪರಿಚಯ ಆಗ್ತಾರೋ ಇಲ್ಲ ಅನ್ನೋ ಒಂದು ಭಯದಿಂದ ನಾನಿದ್ದೆ. ಸೊ ಒಂದು ದಿನ ಅಡ್ಮಿಷನ್ ಆದ್ಮೇಲೆ ಗೊತ್ತಾಯ್ತು, 2 ದಿನ ಕಳೀತು. ಎಲ್ಲರೂ ನನ್ನ ರಿಲೇಷನಲ್ಲಿ ಯಾವ ರೀತಿ ಅಣ್ಣ ತಮ್ಮ ಫ್ರೆಂಡ್ಸ್ ಯಾವ ರೀತಿ ಇರ್ತಾರೋ ಅದೇ ರೀತಿ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು. ಸಮರ್ಥನ ಸಂಸ್ಥೆ ನಾವು ಓದಕ್ಕೆ ತುಂಬಾ ರೀತಿಯಲ್ಲಿ ಹೆಲ್ಪ್ ಮಾಡಿದೆ. ಕಾಲೇಜ್ ಹೋಗೋಕ್ಕಾಗಿರ್ಬೋದು, ಬರೋಕ್ಕಾಗಿರ್ಬೋದು, ಆಟೋ ವ್ಯವಸ್ಥೆ ಇದೆ, ಊಟ ವಸತಿ, ಆಮೇಲೆ ಓದಕ್ಕೆ ಬೇಕಾಗಂತ ಬುಕ್ಸ್ ಪೆನ್ನು ಎಲ್ಲ ರೀತಿಯಲ್ಲಿ ಸಹಾಯವನ್ನು ಮಾಡತಕ್ಕಂಥ ಈ ಸಮರ್ಥನ ಸಂಸ್ಥೆ ಮತ್ತು SCB ಸಂಸ್ಥೆಯವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಈ ಸಂಸ್ಥೆ ನಮಗೆ ಒಂದು ಸಂಬಂಧ ಎಷ್ಟೋ ಅಂಗವಿಕಲರಿಗೆ ದಾರಿದೀಪ ಆಗಿದೆ ಅಂತ ಹೇಳ್ತಾ ನಾನು ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.